ನಿಮಗೆ ಕೈ ನೋವ್ತಿದ್ರೆ ನಾನು ಹಿಡ್ಕೊತೀನಿ ಕೊಡಿ, ನನಗೆ ಅಂಡರ್ಸ್ಟ್ಯಾಂಡ್. ಸರ್ ಹಂಗೆ ಅನ್ಬಾರ್ದು ಸರ್, ಅದು ತುಂಬ ಕೆಟ್ಟ ಪದ ಸರ್. ರೀ ಯಾರೇ ಅವನು? ಆಕ್ಷನ್ ಸರ್ ಉಪೇಂದ್ರ ಅವರು ಸರ್. ಯಾರೇ ಅವನು? ಅಲ್ಕ ನನ್ನ ಮಗ ಯಾವೇಶ್ರೀ ಅವನು. ಆ ಹೀರೋಯಿನ್ ಆ ಕಡೆ ಇರ್ತಾರೆ, ಒಂದು ಚಿಕ್ಕ ನೀರು ಹರಿತಾ ಇರುತ್ತೆ, ಅಲ್ಲಿಂದ ಇವರು ಆ ಪೇಪರ್ ಬೋಟ್ ಮಾಡಿಬಿಡ್ತಾರೆ. ಅದು ಆ್ಯಕ್ಚುಲಿ ಒಬ್ಬ ಲೈಟ್ ಬಾಯ್ ಹೇಳಿದ್ದಂತೆ. ಡೆಡ್ ಆಪೋಸಿಟ್. ನೀವು ಏನು ಸಿನಿಮಾ ನೋಡ್ತೀರಾ ಆ ಥರ ಅಲ್ಲ, ತುಂಬ ಕಮ್ಮಿ ಸ್ಪೋಕನ್ನು, ತುಂಬ ಕಮ್ಮಿ ಜನರ ಬಳಕೆ, ಅವ್ರಿಗೆ ಅವ್ರದ್ದೇ ಆದಂಥ ವರ್ಲ್ಡ್. ಸೊ ಈ ಥರ ಅವರು ಯಾವಾಗಲೂ ಅವ್ರ ಮೈಂಡನ್ನೇ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ರು. ಅವ್ರ ಮೈಂಡನ್ನು ಎಂಗೇಜ್ ಹಾಕ್ಕೊಂಡು ಅದಲ್ಲೇ ಇರ್ತಾಯಿದ್ರು. ಅವರು ತುಂಬ ಸೋಷಲೈಸ್ ಅಂತ ಆಚೆ ಹೋಗಿದ್ದಾಗಲಿ ಎಷ್ಟೋ ಜನ ಮೀಟ್ ಮಾಡಿ ನಾನು ನೋಡಿದ್ದೇ ಕಮ್ಮಿ. ಎವ್ರಿ ರೋಲ್ ಇನ್ ಹಿಸ್ ಲೈಫ್ ಹಿ ಹ್ಯಾಸ್ ಪೂರ್ತಿಯಾಗಿ ಅನುಭವಿಸಿ ನಟಿಸಿ ಹೋಗಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ವಿಚಿತ್ರ ಚಿತ್ರಗಳ ಮಾಂತ್ರಿಕ ಅಂತಲೇ ಹೆಸರು ಮಾಡಿರುವಂಥವ್ರು ನಟ ಉಪೇಂದ್ರ ಅವರು. ಅವರ ಪರಮ ಗುರುಗಳು ನಮ್ಮ ಕಾಶಿನಾಥ್ ಸರ್ ಅವರು. ಅವರು ಮಾಡಿರುವಂಥ ಸಾಧನೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹುಶಃ ಯಾರು ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಇಟ್ಸ್ ಒನ್ ಆ್ಯಂಡ್ ಓನ್ಲಿ ಕಾಶಿನಾಥ್ ಸರ್. ಇವತ್ತು ಅವರ ಮಗ ನನ್ನ ಜೊತೆನಲ್ಲಿ ಇದ್ದಾರೆ. ಸಾಕಷ್ಟು ದಿವಸಗಳಿಂದ ಇವ್ರನ್ನ ಭೇಟಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ, ಆದರೆ ಇವತ್ತು ನಂಗೆ ಅವಕಾಶ ಸಿಕ್ಕಿದೆ. ಕಾಶಿನಾಥ್ ಸರ್ ಅಂದಿದ ತಕ್ಷಣವೇ ನಮಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಅವ್ರು ಕೊಡುವಂಥ ಡೈಲಾಗ್ಸು, ಅವರ ಬಾಡಿ ಲ್ಯಾಂಗ್ವೇಜು, ಅವರ ನಿರ್ದೇಶನ, ಇಟ್ಸ್ ವಾವ್. ಇವತ್ತಿಗೂ ಕೂಡ ಅವರು ಶರೀರವಾಗಿ ಜೊತೆನಲ್ಲಿ ಇಲ್ಲದೆ ಇರ್ಬೋದು, ಶಾರೀರವಾಗಿ ಯಾವಾಗಲೂ ನಮ್ಮ ಜೊತೆನಲ್ಲಿ ಇರ್ತಾರೆ. ಅವರ ಮಗನಾಗಿ ಹೇಳಿ, ನಿಮಗೆ ಎಷ್ಟು ಖುಷಿ ಇದೆ ಜೀವನದಲ್ಲಿ? ಅಲ್ಲ, ಅದು ಹೇಳಿದ್ನಲ್ಲ, ಅದು ಯಾವ ಜನ್ಮದ ಪುಣ್ಯನೋ ಅದು ಏನು ನನಗೆ ಗೊತ್ತಿಲ್ಲ. ಅವ್ರ ಮಗನಾಗಿ ಹುಟ್ಟಿದ್ದು ಐ ಆಮ್ ವೆರಿ ಬ್ಲೆಸ್ಡ್. ಆಚೆಯವರಿಗೆ ಅದು ಕಾಶಿನಾಥ್ ಆ್ಯಸ್ ಎ ಡೈರೆಕ್ಟರ್ ಅಥವಾ ಆರ್ಟಿಸ್ಟ್ ಅಥವಾ ಪ್ರೊಡ್ಯೂಸರ್, ಅಂಥವ್ರ ಮಗ ಅಂತ ಅನಿಸ್ಬೋದು. ನನಗೆ ಬೇಸಿಕಲಿ ಐ ಆಮ್ ಬ್ಲೆಸ್ಡ್ ಅಂತಿರೋದು ನಮ್ಮಪ್ಪ ದೊಡ್ಡ ಆರ್ಟಿಸ್ಟು, ಡೈರೆಕ್ಟ್ರು ಇದಂತಲ್ಲ. ಆ್ಯಸ್ ಎ ಪರ್ಸನ್ ಕಾಶಿನಾಥ್ ಏನಿದ್ದಾರೆ ಅವ್ರ ಮಗ ಆಗಿದ್ದಕ್ಕೆ ಐ ಆಮ್ ಹ್ಯಾಪಿ. ಸೋ ನೈಸ್. ಓಕೆ, ಈಗ ಅಪ್ಪನ ಗುರುಸ್ಥಾನದಲ್ಲಿ ಇಟ್ಟು ನೋಡ್ತೀನಿ ಅಂತ ಅನ್ನೋದಾದರೆ ಅಪ್ಪನಲ್ಲಿ ಯಾವ ವಿಚಾರಗಳನ್ನ ನೀವು ಅಳವಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಇವತ್ತವರೆಗೆ ನಾನು ಏನೇ ನಂದು ಒಂದು ಚಿಕ್ಕ ಮೂಮೆಂಟ್ಸ್ ಆಗಿರ್ಬೋದು, ಒಂದು ಚಿಕ್ಕ ಥಾಟ್ ಪ್ರೊಸೆಸ್ ಆಗಿರ್ಬೋದು, ಅಥವಾ ಮಾತು ಒಂದು ಮಗು ಒಂದು ಹುಟ್ಟಿದಾಗ ಫಸ್ಟ್ ಗುರುಗಳು ಆಗೋದು ತಂದೆ ತಾಯಿ. ಸೊ ಅವರಿಂದ ನಾನು ನನ್ನ ಜೀವನದ ಇಷ್ಟುದ್ದಕ್ಕೂ ನಾನು ಏನೇನು ಕಲ್ತಿದ್ದೀನಿ ಅದು ಅವರಿಂದನೇ ಬರೋದು. ಅದಾದಮೇಲೆ ಸುತ್ತಮುತ್ತ ನಾವು ಯಾರ್ಯಾರನ್ನು ನೋಡಿ ಏನೇನು ಕಲಿತೀವೋ ಅಲ್ಲ ಎಲ್ಲರೂ ಲೆಕ್ಕ ನಮಗೆ ಗುರುಗಳೇ. ಯಾಕಂದರೆ ಅಪ್ಪನಿಂದ ಒಂದು ಕಲ್ತಿದ್ದು ನಾನು ತುಂಬ ಇದಂತಂದರೆ, ಗುರುಗಳಾಗೋಕ್ಕೆ ಏಜ್ ಇಲ್ಲ, ಅಥವಾ ಯಾರೋ ಒಬ್ಬರನ್ನ ಶಿಷ್ಯನಾಗೋಕ್ಕೆ ಅಥವಾ ಯಾರೋ ಒಬ್ಬನಿಂದ ನಾವು ಕಲಿಯೋದಕ್ಕೆ ಅವರ ಏಜ್ ನಮಗೆ ಮ್ಯಾಟ್ರ್ ಆಗೋಲ್ಲ. ಇವಾಗ ಸಿಂಪಲಾಗಿ ತೊಗೋಬೇಕಾದ್ರೆ ನಾನು ಡ್ಯಾನ್ಸ್ ಕ್ಲಾಸ್ ಹೋಗ್ತಾಯಿದ್ದೆ, ಅಲ್ಲಿ ಮೈನ್ ನಮ್ಮ ಡ್ಯಾನ್ಸ್ ಮಾಸ್ಟರ್ ಹೇಳಿದ್ದು ನನಗೆ ಅರ್ಥ ಆಗಿಲ್ಲ. ನನಗೆ ಪಕ್ಕದಲ್ಲಿ ಒಬ್ಬ ಚಿಕ್ಕ ಹುಡುಗ ಮಾಡ್ತಿದ್ದ, ಅವ್ನು ಚೆನ್ನಾಗಿ ಮಾಡ್ತಿದ್ದ, ಅವ್ನಿಗೆ ಹೇಳಿದೆ ಇದು ಸ್ಟೆಪ್ ಆದಮೇಲೆ ಈ ನೆಕ್ಸ್ಟ್ ಏನು ಸ್ಟೆಪ್, ಓಕೆ ಇದು. ಸೊ ಅಲ್ಲಿ ನಮಗೆ ಮೇಯ್ನ್ ಕಲಿಕೆ ಇಂಪಾರ್ಟೆಂಟ್ ಆಗುತ್ತೆ ಬಿಟ್ಟರೆ ಗುರುಗಳು ಅಂತ ಓಕೆ ನಮಗಿಂತ ದೊಡ್ಡವರು ನಮ್ಮಿಂದ ಹಿರಿಯರು ಇವರಿಂದನೇ ಬಂದರೆ ಅದು ಗುರುಗಳಿಂದ ಬಂದಿರೋದು ಅನ್ನೋದೇನಿಲ್ಲ. ಈ ಗುರುಗಳು ಅನ್ನೋದಕ್ಕೆ ಏಜ್ ಇದಿಲ್ಲ. ಸೊ ಇದು ನಾನು ಅಪ್ಪನಿಂದ ಕಲ್ತಿದ್ದು. ಯಾಕಂದರೆ ಅವ್ರು ಯಾವಾಗಲೂ ಒಂದು ಇದನ್ನು ಹೇಳಿದ್ರು, ಅಪರಿಚಿತ ಟೈಮಲ್ಲಿ ನೀವು ಅಪರಿಚಿತ ಪಿಕ್ಚರ್ ನೋಡಿದರೆ ಅದು ರಿಲೇಟ್ ಆಗುತ್ತೆ. ಇವರು ಏನಂದರೆ ಆ ಹೀರೋಯಿನ್ ಆ ಕಡೆ ಇರ್ತಾರೆ, ಒಂದು ಚಿಕ್ಕ ನೀರು ಹರಿತಾ ಇರುತ್ತೆ, ಅಲ್ಲಿಂದ ಇವರು ಆ ಪೇಪರ್ ಬೋಟ್ ಮಾಡಿಬಿಡ್ತಾರೆ. ಅದು ಆ್ಯಕ್ಚುಲಿ ಒಬ್ಬ ಲೈಟ್ ಬಾಯ್ ಹೇಳಿದ್ದಂತೆ, ಹಿಂಗೆ ಬಿಟ್ಟರೆ ಚೆನ್ನಾಗತ್ತೆ ಇದಾಗುತ್ತೆ ಅಂತ. ಅಪ್ಪಂಗೆ ಟಕ್ ಅಂತ ಅನ್ಸು, ಹೌದು ಐಡಿಯಾ ಎಲ್ಲಿಂದಾರ ಬರ್ಬೋದು, ಯಾರಿಂದಾರ ಬರ್ಬೋದು. ಸೊ ಟಕ್ಕಂತ ಅದನ್ನು ತೊಗೊಂಡ್ರು. ಅವನೇನು ನಮಗಿಂತ ಚಿಕ್ಕವನು ಒಬ್ಬ ಲೈಟ್ ಬಾಯ್, ಅವನಿಂದ ಏನು ತೊಗೊಳೋದು ಅಂತಿದ್ದರೆ ಆ ಬ್ಯೂಟಿಫುಲ್ ಸೀನ್ ಅವತ್ತು ಅಪರಿಚಿತಲ್ಲಿ ಇರ್ತಾ ಇರಲಿಲ್ಲ. ಸೊ ಆ ಥರ ನೋಡಿ, ಅಂದರೆ ಅವರಿಂದ ನಾವು ಕಲಿಬೇಕಾಗಿರೋದು ಏನಂದರೆ, ಕಲಿಕೆ ಅನ್ನೋದು ಚಿಕ್ಕ ಮಗುವಿಂದನೂ ಇರುತ್ತೆ, ಸಾಮಾನ್ಯ ಮನುಷ್ಯರಿಂದನೂ ಇರುತ್ತೆ. ಪ್ರತಿಯೊಂದರಲ್ಲೂ ಕಲಿಯಬೇಕು ಅನ್ನುವಂಥ ವಿಚಾರಗಳಿರುತ್ತೆ. ವಾಟ್ ಎ ಥಾಟ್. ನಾವು ಫೋಕಸ್ ಎಲ್ಲ ನಿಜವಾಗ್ಲೂ ಮಾತಾಡ್ತಾ ನಾನು ಹೇಳಿದ್ದು ಇವತ್ತವರೆಗೆ ನನಗೆ ಕಲಿಸಿದಂಥ ಎಲ್ಲರಿಗೂ ಇವತ್ತು ವಂದನೆಗಳು ಅಂತ. ಯಾಕಂದರೆ ಅದು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು, ಎಲ್ಲರಿಂದ ಏನೋ ಒಂದು ಕಲಿತಾ ಇರ್ತೀವಿ. ಫ್ಯಾಂಟಾಸ್ಟಿಕ್. ಈಗ ಅಪ್ಪ ತೆರೆ ಮೇಲೆ ಬಂದರು ಅಂತಂದರೆ ಅವರ ಮಾಸ್ ಡೈಲಾಗಿಗೆ ಯಾರೂ ಮ್ಯಾಚ್ ಮಾಡೋಕ್ಕಾಗಲ್ಲ. ಆ ಮಂಗಳೂರು ಮಂಜುನಾಥನಿಂದ ಹಿಡಿದು ನನ್ನ ಮಗಂಗೆ ಹಾಕ್ರಿ ಚಚ್ರಿ ಹೊಡಿರಿ ಅನ್ನೋ ಡೈಲಾಗ್ ಆಗಿರ್ಬೋದು, ಅಥವಾ ಚೌಕ ಸಿನಿಮಾದಲ್ಲಿರುವಂಥ ಅಷ್ಟು ಸೀರಿಯಸ್ನೆಸ್ ಆಗಿರುವಂಥ ಒಂದು ಗುರುವಿನ ಸ್ಥಾನ ತುಂಬುವಂಥ ಒಂದು ಸಿನಿಮಾ ಆಗಿರ್ಬೋದು. ಯಾಕಂದರೆ ಕೊನೆ ದಿನಗಳಲ್ಲಿ ಅದ್ಭುತವಾದಂಥ ಒಂದು ಸಿನಿಮಾನ ಕೊಟ್ಬಿಟ್ಟು ಹೊಟ್ಟೋಗ್ಬಿಟ್ರು ನಮಗೆ ಸರು. ಸೊ ಮನೆಯಲ್ಲಿ ಹೇಗೆ ಸರು? ಅವರು ಡೆಡ್ ಆಪೋಸಿಟ್. ನೀವು ಏನು ಸಿನಿಮಾ ನೋಡ್ತೀರಾ ಆ ಥರ ಅಲ್ಲ, ತುಂಬ ಕಮ್ಮಿ ಸ್ಪೋಕನ್ನು,
ತುಂಬ ಕಮ್ಮಿ ಜನರ ಬಳಕೆ, ಅವ್ರಿಗೆ ಅವ್ರದ್ದೇ ಆದಂಥ ವರ್ಲ್ಡ್, ಅವರು ಚೇರ್ ಮೇಲೆ ಕೂತ್ಕೊಂಡು ಅವ್ರ ಮುಂದೋಡೆ ಅವ್ರ ಇದಿದ್ದರೆ ಒಂದು ಇದರಲ್ಲಿ ಸೋಷಿಯಲ್ ಕಾಸ್ ಬಗ್ಗೆ ಏನೋ ಥಿಂಕ್ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆ ಸೈನ್ಸ್ ಬಗ್ಗೆ ಏನೋ ಥಿಂಕ್ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆ ಮೆಡಿಸಿನ್ಸ್ ಬಗ್ಗೆ, ಇನ್ನೊಂದು ಕಡೆ ಸಿನಿಮಾ ಲೈನ್ಸ್. ಸೊ ಈ ಥರ ಅವರು ಯಾವಾಗಲೂ ಅವ್ರ ಮೈಂಡನ್ನೇ ಫ್ರೆಂಡ್ ಮಾಡ್ಕೊಂಬಿಟ್ಟಿದ್ರು, ಅವ್ರ ಮೈಂಡನ್ನು ಎಂಗೇಜ್ ಹಾಕ್ಕೊಂಡು ಅದಲ್ಲೇ ಇರ್ತಾಯಿದ್ರು. ಅವರು ತುಂಬ ಸೋಷಿಯಲೈಸ್ ಅಂತ ಆಚೆ ಹೋಗಿದ್ದಾಗಲಿ ಎಷ್ಟೋ ಜನ ಮೀಟ್ ಮಾಡಿ ನಾನು ನೋಡಿದ್ದೇ ಕಮ್ಮಿ. ಬಟ್ ಬೀಯಿಂಗ್ ದಟ್ ಸಾರ್ಟ್ ಆಫ್ ಅ ಪರ್ಸನ್, ಬಟ್ ಯಾವತ್ತೂ ನಮಗೆ ಅವರು ಫ್ಯಾಮಿಲಿಲಿ ನಮಗೆ ಕೊಡಬೇಕಾದ ಸ್ಪೇಸನ್ನಾಗಲಿ ಅಥವಾ ಒಬ್ಬ ತಂದೆಯ ಸ್ಥಾನನಾಗಲಿ ಅಥವಾ ಒಬ್ಬ ಫ್ರೆಂಡಿನ ಸ್ಥಾನ ಆಗಲಿ ಯಾವುದೇ ಸ್ಥಾನನಾಗಲಿ ಅವರು ನಮಗೆ ಕೊಟ್ಟಿಲ್ಲ. ತುಂಬ ಅವರೇ ಬೇರೆ ಇದಾಗಿದ್ದರು ಆ ಥರ ಯಾವತ್ತೂ ಅನಿಸಿಲ್ಲ. ಅವು ಬ್ಯಾಲೆನ್ಸ್ಡ್ ಅದು ನಮಗೆ ಗೊತ್ತಿಲ್ಲ. ಬಟ್ ಎವ್ರಿ ರೋಲ್ ಇನ್ ಹಿಸ್ ಲೈಫ್ ಹಿ ಹ್ಯಾಸ್ ಪೂರ್ತಿಯಾಗಿ ಅನುಭವಿಸಿ ನಟಿಸಿ ಹೋಗಿದ್ದಾರೆ. ಓಕೆ, ಸೊ ಅಭಿಮನ್ಯು ಕಾಶಿನಾಥ್ ಅವರು ಈಗ ಅಪ್ಪ ಸೂಪರ್ ಡಿರೆಕ್ಟರ್, ಸ್ಟಾರ್ ಡಿರೆಕ್ಟರ್, ಇನ್ಫ್ಯಾಕ್ಟ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವರ ಥರನೇ ನಿರ್ದೇಶನನೇ ಮಾಡಬೇಕು ಅನ್ನುವಂಥ ಥಾಟ್ ಫೋಕಸ್ಗೆ ಬರ್ತಾರೆ ಅಂತಂದಾಗ ಚಿತ್ರರಂಗದಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಇಲ್ಲ, ನಿರ್ದೇಶನಕ್ಕೆ ಬರೋದೇ ಡೌಟ್ ಇದೆ. ಯಾಕೆ ಈ ಪ್ರಶ್ನೆ ನಾನು ಕೇಳಬೇಕಿತ್ತು ನಿಮಗೆ? ಯಾಕಂದರೆ ನನಗೆ ಬೇಸಿಕಲಿ ಅದಿಲ್ಲ ಒಳಗೆ. ನಾನು ಒಂದು ಸ್ಟೋರಿ ಬರೀಬೇಕು ಅಥವಾ ಸ್ಟೋರಿ ಹೇಳಬೇಕು ಅಥವಾ ನನ್ನ ಥಾಟ್ ಪ್ರೋಸೆಸ್ ಏನೋ ಇದೆ ಅದನ್ನು ನಾನು ಸೆಲ್ಲಾಡ್ ಮೇಲೆ ತರಬೇಕು ಅನ್ನೋದು ನನಗಿಲ್ಲ. ನನಗೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳನ್ನು ಸ್ಕ್ರೀನ್ ಮೇಲೆ ತರಬೇಕು ಅನ್ನೋದು ಜಾಸ್ತಿ ಇದೆ. ಸೊ ಅದಕ್ಕೆ ಐ ಆಮ್ ಆ್ಯಕ್ಟಿಂಗ್ ಕಡೆ ಒಲವು ಜಾಸ್ತಿ ಬಂತೇನೋ ನನಗೆ ಗೊತ್ತಿಲ್ಲ. ಬಟ್ ಸುಮಾರು ಜನ ಈ ಥರ ನಿಮ್ಮ ಥರ ಕೇಳೋರೆಲ್ಲ ಕೇಳ್ತಾ ಇರ್ತಾರೆ, ಬ್ಲಡ್ಡಲ್ಲೇ ಇದೆ, ನೀವು ಡೈರೆಕ್ಷನ್ ಮಾಡಿ ಹಂಗೆ ಹಿಂಗೆ ಅಂತ. ನನಗೆ ಅದು ಒಳಗೆ ಅನಿಸ್ಬೇಕು ಅಥವಾ ಆಗಬೇಕು. ಆ್ಯಕ್ಟಿಂಗ್ ನನಗೆ ಹೇಗೆ ಆಯಿತು ಆ ಥರ ನನಗೆ ಒಳಗೆ ಅನಿಸ್ದೆ ನಾನು ಆ ಕಡೆ ಹೆಜ್ಜೆ ಇಡೋದೇ ಕಷ್ಟ ಆಗಿಬಿಡುತ್ತೆ ನನಗೆ. ಸೊ ಅದಕ್ಕೆ ಸದ್ಯಕ್ಕಾಗಲಿ ಅಥವಾ ಮುಂದೆನೂ ಗೊತ್ತಿಲ್ಲ, ಡೈರೆಕ್ಷನ್ ಕಡೆ ಅಷ್ಟು ಬರೋಲ್ಲ. ಓಕೆ, ಸೊ ಈಗ ಅಪ್ಪ ನೀವು ಇಂಡಸ್ಟ್ರಿಗೆ ಬರ್ತೀನಿ ಅಂದಿದ ತಕ್ಷಣ ನಿಮಗೆ ಕೊಟ್ಟಂಥ ಇಂಡಸ್ಟ್ರಿ ವಿಚಾರದಲ್ಲಿ ಟಿಪ್ಸ್ಗಳೇನು? ಇಲ್ಲ, ಅವರು ಯಾವುದೇ ವಿಷಯನೂ ಏನೋ ಒಂದು ಮಾಡ್ತೀನಿ ಅಂದಾಗ ಫೋರ್ಸ್ ಮಾಡಿಲ್ಲ. ನನ್ನ ಲೈಫ್ ಓವರಾಲ್ ನಾನು ಅವ್ರ ಜೊತೆ ನನ್ನ ಜೀವನದಲ್ಲಿ ಕಳೆದಂಥ ಎಲ್ಲ ಇದನ್ನು ನಾನು ಇವಾಗ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಆ್ಯಕ್ಟಿಂಗ್ ಅಂದರೆ ಹಿಂಗೆ ಮಾಡಬೇಕು, ಹಿಂಗಿರಬೇಕು, ಹಿಂಗೆ ಮಾಡಬೇಕು ಅಂತ ಯಾವತ್ತೂ ಅವ್ರು ನನಗೆ ಇದು ಮಾಡಿದವರಲ್ಲ. ಎಲ್ಲರೂ ಅದೇ ಹೇಳ್ತಾರೆ, ಅಂಥದ್ದು ಡೈರೆಕ್ಟ್ರು ಅಂಥದ್ದು ಆರ್ಟಿಸ್ಟ್ ಮನೇಲಿದ್ದಾಗ ನಿಂಗೆ ಎಲ್ಲ ಥರ ಇದು ಸಿಕ್ಕಿರುತ್ತೆ ಅಂತ. ಆ್ಯಕ್ಚುಲಿ ಅವ್ರು ನನಗೆ ಸಿನಿಮಾ ಪಾಠಕ್ಕಿಂತ ಜೀವನದ ಪಾಠನ ಚೆನ್ನಾಗಿ ಕಲಿಸಿದ್ರು. ಸೊ ಅಲ್ಲಿನ ಅವರು ಕೊಟ್ಟಂಥ ಇನ್ಪುಟ್ಸು ನನಗೆ ಇವತ್ತು ಸಿನಿಮಾ ಟು ಬಿ ಆ್ಯನ್ ಆ್ಯಕ್ಟರ್ ಹೆಲ್ಪ್ ಮಾಡ್ತಾಯಿದೆ. ನಾನು ಸಿನಿಮಾಗೆ ಆ್ಯಕ್ಚುಲಿ ಬರಬೇಕು ಅಂತ ಫಸ್ಟ್ ಡಿಸೈಡ್ ಮಾಡಿದ್ದು ನಂದು BCom ಆದಮೇಲೆ. ಕ್ರಿಕೆಟಾ ಸ್ಟಡೀಸಾ ಸಿನಿಮಾನ? ಓಕೆ, ಕ್ರಿಕೆಟು ಅಂಡರ್ 22 ಸೆಲೆಕ್ಷನ್ಸ್ ಪೆಂಟ್ಯಾಂಗ್ಯುಲರ್ಸ್ ಅಂತ ಮಾಡ್ತಾರೆ, ಸೌತ್ ಝೋನ್ ನಾರ್ತ್ ಝೋನ್ ಈ ಥರ ಸೆಲೆಕ್ಷನ್ ಮ್ಯಾಚಸ್. ಸೊ ಅದು ಆಡಿದೆ, ಅದಲ್ಲಿ ಏನು ಅಂಥ ಪರ್ಫಾರ್ಮೆನ್ಸ್ ಇದೆ, ಮೀಡಿಯರ್ ಕೋರ್ ಪರ್ಫಾರ್ಮೆನ್ಸ್, ನೆಕ್ಸ್ಟ್ ಮ್ಯಾಚ್ ಚಾನ್ಸ್ ಸಿಗಲಿಲ್ಲ. ಸೊ ಅಲ್ಲಿ ಡಿಸೈಡ್ ಮಾಡಿದೆ, ಯಾಕಂದರೆ ಫ್ಯೂಚರ್ ಮುಂದೆ ಏನೂ ಇಲ್ಲ ಅಂದಾಗ ಕ್ರಿಕೆಟಲ್ಲಿ ನಿಮಗೆ ಕೈ ನೋವ್ತಿದ್ರೆ ನಾನು ಹಿಡ್ಕೊತೀನಿ ಕೊಡಿ, ನನಗೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸಾರಿ, ಲೇಟ್ ಸೊ ಆವಾಗ ಅನಿಸುತ್ತೆ ಏನು ಅಂತ. ಮುಂದೆ ಬಂದಾಗ ಕ್ರಿಕೆಟ್ ನನಗೆ ಅಷ್ಟಂತ ಅನಿಸಲ್ಲ. ಆ್ಯಸ್ ಎ ಅಕಾಡೆಮಿಕಲಿ ನಾನು 40 ಪಾಸ್, ಜಸ್ಟ್ ಯಾವುದೋ ಬ್ಯಾಕ್ ಇಟ್ಕೊಳ್ದೆ ಎಲ್ಲ ಪಾಸ್. ಯಾಕಂದರೆ ನನ್ನ ಫ್ರೆಂಡ್ ಸರ್ಕಲ್ ಹಂಗಿತ್ತು, ಎಲ್ಲರೂ 80, 90s ಈ ಥರ ತೆಗಿಯೋ, ಅವ್ರ ಜೊತೆ ಹೆಂಗೋ ಪಾಸ್ ಮಾಡ್ಕೊಂಡು ಹೋಗ್ಬಿಟ್ಟೆ. ಸೊ ಮುಂದೆ ಏನು ಅಂದಾಗ ಆಗ ಒಂದು 2 ವರ್ಷದ ಹಿಂದೆ ಸ್ವಲ್ಪ ಸಿನಿಮಾಗೆ ಬರಬೇಕು ಅಂತಲ್ಲ, ಸಡನ್ನಾಗಿ ಅದು ಹತ್ತಿದ್ದು ಹುಚ್ಚು. ಡ್ಯಾನ್ಸ್ ಆಗಲಿ, ಮ್ಯಾಡ್ಯಾಡ್ಸ್ ಆಗಲಿ ಈ ಥರ ಹುಚ್ಚು ಹತ್ತಿದ್ದು. ಅದುವರೆಗೂ ನಮಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ದೂರ. ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ನಾವು ನಮ್ಮ ಗ್ರೂಪ್ ಯಾವುದೋ ಒಂದು ಕಡೆ ಟ್ರಿಪ್ ಮಾಡ್ತಾಯಿದ್ವು ಅಥವಾ ಕಾಲೇಜಲ್ಲೇ ಇರ್ತಿರ್ಲಿಲ್ಲ. ಅಷ್ಟು ದೂರ ಆದವನಿಗೆ ಸಡನ್ನಾಗಿ ಅದು ಹೇಳ್ಕೊಡುತ್ತೆ. ಅದು ಹೇಗೆ ಅಂತ ನಮಗೆ ಗೊತ್ತಿಲ್ಲ. ಸೊ ಅಲ್ಲಿಂದ ಡ್ಯಾನ್ಸ್ ಆಯಿತು, ಡ್ಯಾನ್ಸಿಂದ ಸ್ಟಂಟ್ ಆಯಿತು. ಅದಾದಮೇಲೆ ಫೈನಲ್ ಇಯರ್ ಆದಮೇಲೆ ಇಲ್ಲ ಏನೋ ಮಾಡಬೇಕು ಅಂದಾಗ ಸಿನಿಮಾ ಕಡೆ ಹೆಂಗೆ ಅಂದ ತಕ್ಷಣ ಸಿನಿಮಾಗೆ ಬಂದುಬಿಡ್ತೀನಿ ಅಂತ ನಾನು ಬಂದವನಲ್ಲ. ಸೊ ನನಗೆ ಆ ಕಡೆ ಏನೋ ಒಂದು ಫೋರ್ಸ್ ನನಗೆ ನನಗೆ ಅನಿಸ್ಬೇಕು ಒಳಗಡೆ, ನನಗೆ ಇಲ್ಲಿ ಇದು ಮಾಡ್ಬೋದು. ನನಗೆ ಕಾನ್ಫಿಡೆನ್ಸ್ ಬರದೆ ನನಗೆ ಅಲ್ಲೋಗಿ ಟ್ರೈ ಮಾಡೋಕ್ಕಾಗಲ್ಲ. ಅದೊಂದು ಬೇಸಿಕ್ ಇದು ನಂದು. ಸೊ ಏನು ಮಾಡ್ತೀನಿ, ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ, ಸ್ಟಂಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ, ಎಲ್ಲ ಕಡೆ ಪಾಸಿಟಿವ್ ಇದು ಬರೋಕ್ಕೆ ಸ್ಟಾರ್ಟ್ ಮಾಡ್ತು. ಬಟ್ ಮೇಯ್ನ್ ಆ್ಯಕ್ಟಿಂಗ್ ವೈಸ್ ಏನು ಮಾಡ್ತೀನಿ, ನನ್ನ ಒಳಗೆ ಒಬ್ಬ ಆರ್ಟಿಸ್ಟ್ ಅಂತ ಇದ್ದಾನ ಅಥವಾ ಏನಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಏನಾರ ಮಾಡಬೇಕು ಅಂದಾಗ ಅಪ್ಪ ಸುಮಾರು ಡಿಸ್ಕಷನ್ಸ್ ಆಗುತ್ತೆ. ಬಾಂಬೆ, ಡೆಲ್ಲಿ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಆಮೇಲೆ ನೀನಾಸಮ್, ಅದು ಇದು
ಸೊ ಅಲ್ಲೆಲ್ಲ ಹೋದ ನೀನಾಸಮ್ಮು ಇದೆಲ್ಲ ಹೋದಾಗ ಯಾರೋ ಒಬ್ಬರು ಹೇಳ್ತಾರೆ ತುಂಬ 3 ವರ್ಷ 2 ವರ್ಷ ಪಾಠ 1 ವರ್ಷ ಅವರು ಸುತ್ತಾಟ ಅಂತ ಮಾಡ್ತಾರೆ. ಸೊ ಅದು ಬೇಸಿಕಲಿ ನಾವು ಬೆಳೆದಿದ್ದು 15 ಜನ ಒಟ್ಟು ಕುಟುಂಬದಲ್ಲಿ. ನನಗೆ 3 ವರ್ಷ ಕುಟುಂಬನ ಬಿಟ್ಟು ಹೋಗೋದು ಒಂದಿರಲಿಲ್ಲ. ಇನ್ನೊಂದು ಅದಕ್ಕೆ ತಕ್ಕನಾಗೆ ಅಪ್ಪಂಗೆ ಯಾರೋ ಹೇಳಿಬಿಟ್ರು, ಸ್ವಲ್ಪ ಇಲ್ಲ ತುಂಬ ಮೆಥಡ್ ಆ್ಯಕ್ಟಿಂಗು ತುಂಬ ಇದಾಗ್ಬಿಡುತ್ತೆ, ತುಂಬ ಕ್ಯಾಶುವಲಾಗಿ ತುಂಬ ಸಾಮಾಜಿಕವಾಗಿ ಮಾಡೋದು ಇರಬೇಕು ಅಂತ ಅಪ್ಪಂಗೆ ಅನಿಸಿ ಫೈನಲಿ ಅಲ್ಲೇ ಅಭಿನಯ ತರಂಗ ಅಂತ ಸೇರ್ತೀನಿ. ಸೊ ಅಭಿನಯ ತರಂಗ ಫುಲ್ ಮುಗಿಸಿದ ಮೇಲೆ ಅಲ್ಲಿನ ರೆಸ್ಪಾನ್ಸ್ ಅಲ್ಲಿ ಏನಂದರೆ ನಾನು ಕಾಶಿನಾಥ್ ಮಗ ಸೇರಲ್ಲ, ಜಸ್ಟ್ ಒಬ್ಬ ಹುಡುಗನ ಥರ ಹೋಗಿ ಜಾಯಿನ್ ಆಗ್ತೀನಿ. ಸೊ ಅಲ್ಲಿ ನನಗೆ ಗೊತ್ತಾಗ್ತಾ ಹೋಗುತ್ತೆ, ಓಕೆ ನನಗೆ ಈ ಕಡೆ ಪಾಸಿಟಿವ್ಸ್ ಇದೆ, ಈ ಕಡೆ ಇದಿದೆ, ಇದು ಮಾಡ್ಬೋದು. ಸೊ ಅಲ್ಲಿನೂ ನನಗೆ ಆ್ಯಕ್ಟಿಂಗ್ ಕಡೆನೇ ಇದಾಗುತ್ತೆ. ಆ್ಯಂಡ್ ಅಲ್ಲಿಂದ ಇದು ಸಿಕ್ಕಿದ್ದು. ಸೊ ಫೈನಲಿ ಆಮೇಲೆ ಡಿಸೈಡ್ ಮಾಡ್ತೀನಿ ಸಿನಿಮಾಗೆ ಬರೋಣ ಅಂತ. ಓಕೆ, ಈಗ ಅಪ್ಪಂದು ಸಾಕಷ್ಟು ಫೇಮಸ್ ಡೈಲಾಗ್ಸ್ಗಳಿದೆ. ನೀವು ಯಾವತ್ತಾದರೂ ಇಮಿಟೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರಾ? ಅಪ್ಪನ ಡೈಲಾಗ್ ಇದೊಂದ್ಸಲಿ ನಾನು ಹೇಳಬೇಕು ಅಂತ ಹೇಳಿ ಎನಿ ಡೈಲಾಗ್ಸ್? ಇಲ್ಲ, ಇಮಿಟೇಟ್ ನಾನು ಟ್ರೈ ಮಾಡಿಲ್ಲ. ಬಟ್ ಎಲ್ಲಿಗೆ ಪಯಣ ಯಾವುದೋ ದಾರಿಲಿ ಡೈರೆಕ್ಟರ್ ಕಾನ್ಸೆಪ್ಟ್ ಆಗಿಬಿಡುತ್ತೆ ಅವರಿಗೆ. ಅದೇ ಅಪ್ಪನ ಫ್ಯಾನ್ ಅವರು. ಸೊ ಅವರಿಗೆ ನನ್ನ ಸಿನಿಮಾದ ರಿಲೀಸ್ ಡೇಟ್ ಅಪ್ಪ ರಿಲೀಸ್ ಮಾಡಿಕೊಡ್ಬೇಕು ಅಂತ ಫಸ್ಟ್ ಪ್ಲ್ಯಾನ್ ಆಗುತ್ತೆ. ಪ್ಲ್ಯಾನ್ ಆದಮೇಲೆ ಅದನ್ನು ಹೆಂಗೆ ಮಾಡೋಣ ಅಂತ ಅವ್ರ ಹತ್ರ ಕಾನ್ಸೆಪ್ಟ್ ಇರಲ್ಲ. ಬಟ್ ಐ ವಾಸ್ ಕಾನ್ಫಿಡೆಂಟ್ ದಟ್ ಅವರು ಅದುವರೆಗೆ ನಾನು ಸಿನಿಮಾ ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೀನಲ್ಲ, ಸೊ ಏನೋ ಒಂದು ಕಾನ್ಸೆಪ್ಟಲ್ಲಿ ಆಚೆ ಬರ್ತಾರೆ. ಸೊ ಫೈನಲಿ ಇದು ಡಿಸ್ಕಷನ್ಸ್ ಆಗುತ್ತೆ, ಮಾತಾಗುತ್ತೆ, ಇದಾಗುತ್ತೆ. ಶ್ಯಾಡೋಲಿ ಅವರನ್ನು ಕ್ರಿಯೇಟ್ ಮಾಡೋಣ. ಕೊನೆಗೆ ನಾನು ಡೈರೆಕ್ಟ್ರ್ ಕೂತ್ಕೊಂಡು ಓಕೆ ಅವ್ರ ಥಾಟ್ಗೆ ನಾನು ಏನು ಮಾಡ್ಬೋದು, ಸಪೋರ್ಟ್ ಮಾಡ್ಬೋದು, ಓಕೆ ಅವ್ರು ಹೆಂಗೆ ಕೂರ್ತಿದ್ರು, ಹೆಂಗೆ ಇದು ಮಾಡ್ತಿದ್ರು, ಅವ್ರದ್ದು ಸ್ಟೈಲು ಇದನ್ನು ಕ್ರಿಯೇಟ್ ಮಾಡ್ಕೊಂಡು ಒಂದು ಜಸ್ಟ್ ಲೈಟ್ ಆ್ಯಂಡ್ ಶ್ಯಾಡೋಲಿ ಅವ್ರನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಮೇನ್ ಅದು ಕಾಶಿನಾಥ್ ವಿಜುವಲ್ ವೈಸ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ನಮಗೆ. ಕಾಶಿನಾಥ್ ಅವರು ಬಂದು ನಮ್ಮ ಇದನ್ನು ಡೇಟ್ನ ಅನೌನ್ಸ್ ಮಾಡ್ತಾರೆ. ಬಟ್ ಫೈನಲಿ ಅದಕ್ಕೊಂದು ಆ ಮಾತು ಇದು ಬೀಳ್ದಿದ್ರೆ ಚೆನ್ನಾಗಿರಲ್ಲ ಅಂತ ಅನಿಸಿ AI ಟ್ರೈ ಮಾಡೋಣ ಅಂತ. ಸೊ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 7-8 ಮಿಮಿಕ್ರಿ ಆರ್ಟಿಸ್ಟ್ಗಳ ಹತ್ರ ಕೇಳಿದ್ವಿ. ಕಾಶಿನಾಥ್ ಅವ್ರದ್ದು ನಮ್ಗೆ ರೀಕ್ರಿಯೇಟ್ ಮಾಡ್ಕೊಳಕ್ಕಾಗತ್ತಾ ವಾಯ್ಸು ಇದು. ಎಲ್ಲರೂ ಒಂದೇ ಮಾತು, ಸರ್ ಇದುವರೆಗೆ ಅವ್ರದ್ದು ಟ್ರೈಯೇ ಮಾಡಿಲ್ಲ, ಕಷ್ಟ ಸರ್ ಅವ್ರದ್ದು. ಇದನ್ನು ಎಂತೆಂಥ ದೊಡ್ಡವರು ಇನ್ಕ್ಲೂಡಿಂಗ್ ದಯಾನಂದ್ ಅಂಕಲ್ಲು ಯಾರೂ ಟ್ರೈ ಮಾಡಿಲ್ಲ. ಅದೇನು ಪೆಕ್ಯುಲಾರಿಟಿ ಅಪ್ಪನ ವಾಯ್ಸಲ್ಲಿದೆ ಅಥವಾ ಟೋನಾ ಅಥವಾ ರಾಗನ ಇದೆ ನನಗೆ ಗೊತ್ತಿಲ್ಲ. ಟೋನ್ ಇರ್ಬೋದು. ಅದು ಸ್ವಲ್ಪ ಹತ್ತಿರವಾಗಿ ಬರೋದು ನನ್ನ ಇದು. ಅವ್ರಿಗೆಲ್ಲೋ ಅನಿಸಿದೆ ನೀವೇ ಯಾಕೆ ಟ್ರೈ ಮಾಡ್ಬೋದು ಅಂತ. ಕೊನೆಗೆ ನನಗೆ ಒಂಥರ ಹೆವಿ ಏನೋ ಒಂದು ಇದು ತಂದು ತಲೆ ಮೇಲೆ ಇಟ್ಟಂಗೆ ಆಯಿತು. ಬಟ್ ನನಗೇನಂತ ಹೇಳಿದ್ರೆ ಅಪ್ಪನ ನಾನು ಇಷ್ಟು ವರ್ಷ ಅವ್ರ ಮಗನಾಗಿ ಬೆಳೆದಿದ್ದು ಇದು ಇನ್ನೂ ಕಿವಿಲಿ ಅಥವಾ ಒಳಗಡೆ ಇರುತ್ತಲ್ಲ, ಕೇಳಿರ್ತೀನಲ್ಲ. ಸೊ ಇದನ್ನು ಇಟ್ಕೊಂಡು ಮತ್ತೆ ಮಾತಾಡ್ತಾ ಅವ್ರ ಜೊತೆ ಮಾತಾಡ್ತಾ ಆಟೋಮೆಟಿಕಲಿ ಅದು ಆ ಇನ್ಫ್ಲೂಯೆನ್ಸ್ಡ್ ಇರುತ್ತೆ. ಒಂದೊಂದು ಈ ಎಳೆಯೋದು ಅಪ್ಪ ಎಳಿತಾರೆ ಒಂದೊಂದು ಸತಿ ಜಾಸ್ತಿ ಮಾತಾಡ್ತಾ. ಸೊ ಅಪ್ಪ ಸಿನಿಮಾದಲ್ಲಿ ಮಾಡಿದಂಥ ಕಾಶಿನಾಥ್ ಬೇರೆ, ನಾರ್ಮಲ್ ಮಾತಾಡ್ತಾ ಕಾಶಿನಾಥ್ ಬೇರೆ. ಇದನ್ನು ಪ್ರಯತ್ನ ಮಾಡಿ ನಾನು ಡಬ್ ಮಾಡಿ ಕೊನೆಗೆ ಅದನ್ನು AI ಮಾಡಿಸಿ ಅದು ತುಂಬ ನ್ಯಾಚುರಲ್ ಆಗಿ ಬಂತು. ಎಷ್ಟೋ ಜನ ಅಪ್ಪಂದೇ ವಾಯ್ಸ್ ಅಂತ ಅಂದ್ಕೊಂಡ್ರು. ಸೊ ಅಲ್ಲಿ ನಾನು ಏನೋ ಒಂದು ಮಿಮಿಕ್ ಮಾಡಿದ್ರೆ ಬಿಟ್ಟರೆ ಇದುವರೆಗೆ ಅಪ್ಪನ ಡೈಲಾಗ್ ಯಾವುದು ನಂಗೆ ತುಂಬ ಇಷ್ಟ ಆಗೋದು ಅವರ ಉಶ್ ಡೈಲಾಗು. ಇದು ನೋಡ್ರಿ ಷಣ್ಮುಗಂ, ನೀ ಪಿಕ್ಚರಲ್ಲಿ ದೆವ್ವ ಆ ಕಡೆಯಿಂದ ಡಗಾರ್ ಅಂತ ನಡ್ಕೊಂಬರ್ಬೇಕು. ನಡ್ರಿ ಕೂರ್ಸೋ ನನ್ನ ರೆಡಿ ಆ್ಯಕ್ಷನ್ ರೆಡಿ. ಸರ್ ಹಂಗೆ ಅನ್ಬಾರ್ದು ಸರ್, ಅದು ತುಂಬ ಕೆಟ್ಟ ಪದ ಸರ್. ರೀ ಯಾರ್ರೀ ಅವನು? ಆ್ಯಕ್ಷನ್ ಸರ್ ಉಪೇಂದ್ರ ಅವರು. ಯಾರ್ರೀ ಅವನು? ಅಲ್ಕಾ ನನ್ನ ಮಗ ಯಾವ ಹೆಸರು ಅವನು? ಇದು ನನಗೆ ಫ್ಯಾಂಟಾಸ್ಟಿಕ್, ಸೀರಿಯಸ್ಲಿ ಅಂತ ಒಂದು ಲೆಜೆಂಡರಿ ಆ್ಯಕ್ಟಿಂಗ್ ವಿಚಾರ ಇವತ್ತು ನನ್ನ ಮುಂದೆ ಒಂದು ಮಾಡೋಕ್ಕೆ ಅವಕಾಶ ನನಗೆ ಸಿಕ್ಕಿದ್ದು ನಿಜವಾಗ್ಲೂ ನನ್ನೊಂದು ಪುಣ್ಯ. ತುಂಬ ಥ್ಯಾಂಕ್ಸ್, ಖುಷಿ ಆಯಿತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ನನಗೆ ವಿಷಯಲ್ಲಿ ಅವರ ಆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗಿತ್ತು. ಎಸ್, ಇವತ್ತು ನಿಮ್ಮ ಜೊತೆಯಲ್ಲಿ ಈ ಒಂದು ಡೈಲಾಗ್ನ ಇಷ್ಟ ಹತ್ರದಲ್ಲಿ ಅದು ಅವ್ರ ಮಗನ ಜೊತೆಯಲ್ಲಿ ಕೇಳ್ತಾ ಇರೋದಕ್ಕೆ ನಾನು ನಿಜವಾಗ್ಲೂ ತುಂಬ ಹಾನರ್ ಫೀಲ್ ಮಾಡ್ತಾ ಇದ್ದೀನಿ. ಬಹುಶಃ ಈ ಒಂದು ಅವಕಾಶ ಯಾರಿಗೂ ಸಿಕ್ಕಿರಲಿಲ್ಲ ಅಂತ ಅಂದ್ಕೊಳ್ತೀನಿ. ಐ ಫೀಲ್ ಸೋ ಹಾನರ್ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಇದು ಈಗ ಐ ಆಮ್ ಫೀಲಿಂಗ್ ಲಿಟಲ್ ಬೆಸ್ಟ್. ಯಾಕಂದರೆ ನೆಕ್ಸ್ಟ್ ಸಿನಿಮಾ ಒಂದು ಮಾಡ್ತಾ ಇದೀವಿ, ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಅಂತಲೇ ಟೈಟಲ್ ಇಟ್ಕೊಂಡು ಮಾಡ್ತಾ ಇದೀವಿ. ಸೊ ಅವರ ಜಾನರು ಇವಾಗಿನ ಹುಡುಗರಿಗೆ ಮಾಡಿದ್ರೆ ಹೆಂಗೆ ಅಂತ ಅದು ನಾನು
ಮಾಡ್ತಿರೋದು ನನಗೂ ಐ ಆಮ್ ಬ್ಲೆಸ್ಡ್ ಅಂತ ಅನಿಸುತ್ತೆ ಆ ಒಂದು ಆಪರ್ಚುನಿಟಿ ಸಿಕ್ಕಿದ್ದಕ್ಕೂ. ಓಕೆ, ವೆರಿ ಚಾಲೆಂಜಿಂಗ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಅಭಿಮನ್ಯು ಕಾಶಿನಾಥ್ ಅವರೇ. ಸೊ ಅಪ್ಪ ಅವರೇನೆ ಯಾವತ್ತಿದ್ರೂ ಕೂಡ ಅಭಿಮನ್ಯು ಕಾಶಿನಾಥ್ ಆಗಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ, ಎಕ್ಸ್ಪೆಕ್ಟೇಷನ್ಸ್ ಅಂತೂ ಹೆವಿ ಇದೆ ನಿಮ್ಮ ಮೇಲೆ. ಸೊ ಆಲ್ ದ ಬೆಸ್ಟ್ ನಿಮಗೆ ಆ ಚಿತ್ರಕ್ಕೆ. ನಮ್ಮ ರೆಡ್ ಎಫ್ ಎಮ್ನ ಕಡೆಯಿಂದ ಸಂಪೂರ್ಣವಾಗಿರುವಂಥ ಒಂದು ಸಪೋರ್ಟ್ ನಿಮ್ಮ ಒಂದು ಚಿತ್ರಕ್ಕೆ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಇವತ್ತು ಇಷ್ಟೊಂದು ನಮ್ಮ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿರೋದಕ್ಕೆ. ಸೊ ನೀವು ಕಾಶಿನಾಥ್ ಸರ್ ಮಗನಾಗಿ, ಒಬ್ಬ ಬಹುದೊಡ್ಡ ನಿರ್ದೇಶಕನ ಮಗನಾಗಿ ಈಗ ಬರುವಂಥ ಎಲ್ಲ ಲೈಕ್ ಅಪ್ಕಮಿಂಗ್ ನಿರ್ದೇಶಕರಿಗೆ, ಆ್ಯಕ್ಟರ್ಗಳಿಗೆ ಒಂದು ಟಿಪ್ಸ್ನ ಹೇಳ್ತೀನಿ ಅನ್ನೋದಾರೆ ಕೊನೆಯಲ್ಲಿ. ಟಿಪ್ಸ್ ಅಂತ ಹೇಳಿದ್ರೆ ಹಾರ್ಡ್ ವರ್ಕ್ ಬಿಟ್ಟರೆ ಬೇರೆ ನೋ ಅದರ್ ವೇ ಫಾರ್ ಟು ಎನಿ ಇಂಡಸ್ಟ್ರಿ. 1000ಕ್ಕೆ ಒಂದು ಮಾತು. ಅದರಲ್ಲಿ ಸಿನಿಮಾ ಇಂಡಸ್ಟ್ರಿ ಯು ನೀಡ್ ಮೋರ್ 200%. ಸೊ ಇದನ್ನು ಹಾಕಿ ಎಫರ್ಟ್ ಹಾಕಿ ನಮ್ಮ ಲಕ್ ಟ್ರೈ ಮಾಡಬೇಕಷ್ಟೇ. ಫ್ಯಾಂಟಾಸ್ಟಿಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನು ಸಾಕಷ್ಟು ವಿಷಸ್ ನಮ್ಮ ಕಡೆಯಿಂದ ಅಂತೂ ಯಾವಾಗಲೂ ನಿಮಗೆ ಇದ್ದೇ ಇರುತ್ತೆ. ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್ ನಿಮಗೆ. ಸೊ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಮ್ನ ಕಡೆಯಿಂದ ನಾನು RJ ರಶ್ಮಿ, ಆ್ಯಂಡ್ ಇವತ್ತು ನನ್ನ ಜೊತೆನಲ್ಲಿದ್ದು ನಮ್ಮ ಅಭಿಮನ್ಯು ಕಾಶಿನಾಥ್ ಅವರು. ಸೊ ತುಂಬ ಒಳ್ಳೆ ಮಾತುಗಳನ್ನ ಆಡಿದೆ ಇವತ್ತು ಅವ್ರ ಜೊತೆನಲ್ಲಿ. ಫಾರ್ ಮೋರ್ ಅಪ್ಡೇಟ್ಸ್ ನೋಡ್ತಾ ಇರಿ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಮ್. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ.